ಇವಾಗ ಸುದೀಪ್ ಸರ್ ಅದೇ ಹೇಳಿದ್ದಾರೆ. ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳಿದ್ರಂತೆ, ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಾ ಇದ್ದೆ, ಇವಾಗ ಮೊಬೈಲ್ ಆನ್ ಮಾಡಿದ್ರೆ ಬರೀ ಸತೀಶ್ದೇ ನ್ಯೂಸ್ಗಳೇ ಕಾಣಿಸುತ್ತೆ ಅಂತ. ನನ್ನ ಹತ್ರ ಬೆನ್ಸ್ ಕಾರ್ ಇದೆ, BMW ಕಾರ್ ಇದೆ, ಆಮೇಲೆ iPhone 17 Max Pro ಆ ಥರ ಹೈ ಎಂಡ್ ಫೋನ್ಸ್ ಇದೆ ಅಂತ ಎಲ್ಲಿ ಹೇಳ್ಕೊಂಡಿದ್ದೀನಿ. ಇಲ್ಲಿ ನೋಡಿ iPhone 11 ನನ್ನ ಮಗ ಯೂಸ್ ಮಾಡಿ ಬಿಸಾಕಿರೋದು. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಮನೇನೂ ತೊಗೊಂಡಿಲ್ಲ, ಯಾವ ಸೈಟು ತೊಗೊಂಡಿಲ್ಲ, ಯಾವ ಬ್ಯಾಂಕಲ್ಲೂ ನನ್ನ ಅಮೌಂಟೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇಟ್ಟಿಲ್ಲ. ನನ್ನ ಪಾಡಿಗೆ ನಾನು ನಾಯಲ್ಲಿ ದುಡ್ಕೊಂಡು ನಾನು ನಾಯಲ್ಲಿ ನೆಮ್ಮದಿಯಾಗಿದ್ದೀನಿ. ನಾಯೇ ನನಗೆ ಆಸ್ತಿ. ನಾಯಿಗಾಕಿ ನಾಯಿ ತೊಗೊಂಡಿದ್ದೀನಿ ಹೊರತು ಅದು ಬಿಟ್ಟು ಯಾವ ಆಸ್ತಿನೂ ಮಾಡಿಲ್ಲ. ಅದೇ ದುಡ್ಡನ್ನ ಹಾಯ್ ಹಲೋ ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಸತೀಶ್ ಕ್ಯಾಡ್ಬಮ್ಸ್. ಅವ್ರನ್ನ ಯಾಕೆ ಕರೆದಿದ್ದೀನಿ ಅಂದರೆ, ನಿಮ್ಮ ಹಲವಾರು ಪ್ರಶ್ನೆಗಳಿತ್ತು, ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೂ ಕೂಡ ಅವರು ಉತ್ತರವನ್ನು ಅಂದರೆ ಪ್ರೂಫ್ ರೀತಿಯ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸೇರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಜೊತೆಗೆ ತಡ ಮಾಡೋದು ಬೇಡ, ನಿಮ್ಮ ಪ್ರಶ್ನೆ ಅವರ ಉತ್ತರ. ಕಾರ್ಯಕ್ರಮಕ್ಕೆ ಸ್ವಾಗತಗಳು ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಫುಲ್ ನೀವೇ ಅಂತ ನ್ಯೂಸ್ ಚಾನಲಲ್ಲೆಲ್ಲ. ಇವಾಗ ಸುದೀಪ್ ಸರ್ ಅದೇ ಹೇಳಿದ್ದಾರೆ. ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳಿದ್ರಂತೆ, ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಾ ಇದ್ದೆ, ಇವಾಗ ಮೊಬೈಲ್ ಆನ್ ಮಾಡಿದ್ರೆ ಬರೀ ಸತೀಶ್ದೇ ನ್ಯೂಸ್ಗಳೇ ಕಾಣಿಸುತ್ತೆ ಅಂತ. ಆ ಲೆವೆಲ್ಗೆ ಇವತ್ತಿಗೆ 137 ಚಾನಲ್ ಆಯ್ತು ಮೇಡಮ್. ಫಸ್ಟ್ ಪ್ರಶ್ನೆ, ಜನರ ಕಮೆಂಟ್ ಏನಿತ್ತು ಅಂದ್ರೆ, ರಿಚ್ ಪೀಪಲ್ ಎಲ್ಲ ನಾವು ರಿಚ್ ಅಂತ ಹೇಳ್ಕೊಳ್ಳೋದಿಲ್ಲ, ಬಟ್ ನೀವ್ ಯಾಕೆ ಹೇಳ್ಕೊಂಡ್ರಿ? ನಾನು ಯಾವತ್ತು ರಿಚ್ ಅಂತ ಹೇಳ್ಕೊಂಡಿದ್ದೀನಿ. ನಾನು ಆಸ್ತಿ ಮಾಡಿದ್ದೀನಿ. ನನ್ನ ಹತ್ರ ಬೆನ್ಸ್ ಕಾರ್ ಇದೆ, BMW ಕಾರ್ ಇದೆ, ಆಮೇಲೆ iPhone 17 Max Pro ಆ ಥರ ಹೈ ಎಂಡ್ ಫೋನ್ಸ್ ಇದೆ ಅಂತ ಎಲ್ಲಿ ಹೇಳ್ಕೊಂಡಿದ್ದೀನಿ. ಇಲ್ಲಿ ನೋಡಿ iPhone 11 ನನ್ನ ಮಗ ಯೂಸ್ ಮಾಡಿ ಬಿಸಾಕಿರೋದು. ಬೇಕಾದ್ರೆ ಇಲ್ಲೂ ಚೆಕ್ ಮಾಡ್ಕೊಳ್ಳಿ ನನ್ನ ಫೋನು. ಇಲ್ಲಿಂದ ಬೇಕಾದ್ರೆ ಯಾರಿಗಾರು ಕಾಲ್ ಮಾಡಬೇಕಾ ಮಾಡ್ತೀನಿ, ನಂಬರ್ ಚೆಕ್ ಮಾಡ್ಕೊಳ್ಳಿ. ಅದ್ರದ್ದೇನೋ EMI ಏನೋ ಅಂತಾರಲ್ಲ, ನಂಬರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ವರ್ಷದಿಂದ ನನ್ನ ಮಗ ಯೂಸ್ ಮಾಡಿ ಬಿಸಾಕಿರೋ ಸೆಕೆಂಡ್ ಹ್ಯಾಂಡ್ ಫೋನೇ ನಾನು ಯೂಸ್ ಮಾಡ್ತಾ ಇರೋದು. ನಾನು ಕಾರ್ ಯೂಸ್ ಮಾಡ್ತಾ ಇರೋದು ಬಂದು ಸಿಯಾಜ್, ಮಾರುತಿ ಸಿಯಾಜ್ ಅಂತ. ಇವಾಗ 6 ವರ್ಷ ಆಗಿದೆ ಅದಕ್ಕೆ ಕಾರ್ಗೆ. ನಾನು ಯಾವ ಲಕ್ಸುರಿ ಕಾರಲ್ಲೂ ಓಡಾಡ್ತಾ ಇಲ್ಲ, ಲಕ್ಸುರಿ ಕಾರು ನಾನು ಯೂಸ್ ಮಾಡ್ತಿಲ್ಲ. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಮನೇನೂ ತೊಗೊಂಡಿಲ್ಲ, ಯಾವ ಸೈಟು ತೊಗೊಂಡಿಲ್ಲ, ಯಾವ ಬ್ಯಾಂಕಲ್ಲೂ ನನ್ನ ಅಮೌಂಟೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇಟ್ಟಿಲ್ಲ. ನಾಯಲ್ಲಿ ದುಡ್ದಿದ್ರಲ್ಲಿ ನಾಯಿಗೆ ಹಾಕ್ತೀನಿ. ನಾಯೇ ನನಗೆ ಆಸ್ತಿ. ಯಾಕಂದರೆ ನಾಯಿ ಆಸ್ತಿ ನನಗೆ ಮಾಡಬೇಕು ಅಷ್ಟೇ. ಇವತ್ತಿದ್ದು ನಾಳೆ ಸತ್ತೋಗ್ತೀನೋ ನಂಗೆ ಗೊತ್ತಿಲ್ಲ. ನಾನು ಆಸ್ತಿ ಮಾಡಿ ನನ್ನ ಮಕ್ಕಳು ಮೊಮ್ಮಕ್ಕಳು ಆಸ್ತಿಗೋಸ್ಕರ ಕಿತ್ತಾಡೋದು ನನಗಿಷ್ಟ ಇಲ್ಲ. ಅದರಿಂದ ನಾನು ಆಸ್ತಿ ಪಾಲು ನಮ್ಮ ಅಪ್ಪಂದು ಕೇಳಿಲ್ಲ. ನನ್ನ ಪಾಡಿಗೆ ನಾನು ನಾಯಲ್ಲಿ ದುಡ್ಕೊಂಡು ನಾನು ನಾಯಲ್ಲಿ ನೆಮ್ಮದಿಯಾಗಿದ್ದೀನಿ. ನಾಯೇ ನನಗೆ ಆಸ್ತಿ. ಬೇಕಾದ್ರೆ ನಾಯಿ ಎಷ್ಟು ಇಟ್ಕೊಂಡಿದ್ಯಾ ಅಂತ ಕೇಳಿ, ದುಡ್ದಿದ್ದೆಲ್ಲ ನಾಯಿಗೆ ಹಾಕ್ಬಿಟ್ಟು ನಾಯಿಗಾಕಿ ನಾಯಿ ತೊಗೊಂಡಿದ್ದೀನಿ ಹೊರತು ಅದು ಬಿಟ್ಟು ಯಾವ ಆಸ್ತಿನೂ ಮಾಡಿಲ್ಲ. ಅದೇ ದುಡ್ಡನ್ನ ಪ್ರಾಣಿ ಪಕ್ಷಿಗಳಿಗೆ, ನಾಯಿಗಳಿಗೆ ನಾನು ಖರ್ಚು ಮಾಡ್ತೀನಿ, ಊಟಕ್ಕೆ, ಅದಕ್ಕೆ. ಅದು ಬಿಟ್ಟರೆ ನಾನು ಯಾವ ಆಸ್ತಿನೂ ಮಾಡಿಲ್ಲ. ನಿಮ್ಮ ಡಿಸೈನರ್ ಯಾರು? ಎಲ್ಲಿಂದ ಬಟ್ಟೆ ನೀವು ತರ್ತೀರಾ ಅನ್ನೋದು ಎಲ್ರಿಗೂ ಈಗ ಕ್ಯೂರಿಯಾಸಿಟಿ ಇರೋದು. ಯಾಕಂದ್ರೆ ಡೆಲ್ಲಿಲಿ ಇವರೇ, ಅಲ್ಲಿ ಡಿಸೈನರ್ ಇದ್ದಾರೆ, ಅವರಿಂದ ನಾನು ಶಾಪಿಂಗ್ ಮಾಡೋದು. ಅಂದರೆ ಫಸ್ಟ್ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದನೇ ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದೆ. ಇವಾಗ ಯಾವ ಲೆಕ್ಕ ಕ್ಲೋಸ್ ಆಗಿದ್ದಾರೆ ಅಂದರೆ, ನಾನು ಒಂದು ಕಾಲ್ ಮಾಡಿದ್ರೆ ಅಲ್ಲಿಂದ ಫೋಟೋ ಕಳಿಸ್ತಾರೆ, ಅಲ್ಲಿಂದನೇ ಎಲ್ಲ ಕಳಿಸ್ಬಿಡ್ತಾರೆ. ಅದು ಒಂದೊಂದು ಶರ್ಟ್ ಅಷ್ಟು ಕಾಸ್ಟ್ಲಿ ಇರುತ್ತಲ್ಲ, ಅದು ಹೇಗೆ, ಯಾಕೆ, ಏನು ಅನ್ನೋ ಪ್ರಶ್ನೆ. ಅವರು ಇಂಪೋರ್ಟ್ ಮಾಡಿರ್ತಾರೆ, ಅದು ಇಲ್ಲಿ ಹೊಲಿಯೋಕ್ಕೆ ಆಗೋದಿಲ್ಲ. ಎಲ್ಲ ಇಂಪೋರ್ಟು ಅಂದರೆ ಚೈನಾಲೋ ಇಲ್ಲ ಬೇರೆ ಕಡೆ ಜಪಾನ್ ಎಲ್ಲಿಂದ ತರ್ತಾರೆ. ಅವರು ಏನು ಅಡ್ರೆಸ್ ನಮಗೆ ಕೊಡೋದಿಲ್ಲ. ಯಾಕಂದ್ರೆ ನಾವು ಅಲ್ಲಿಂದ ಡೈರೆಕ್ಟ್ ತರಿಸಿದ್ರೆ ತುಂಬ ಚೀಪ್ ಬೀಳುತ್ತೆ ಅಂತ ನಮ್ಗೆ ಅಡ್ರೆಸ್ ಕೊಡೋದಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಹಾಕಿದ್ದು ಎಲ್ಲ ಇಂಪೋರ್ಟೇ. ವೈಟ್ ಶೂ ಒಂದು ಬಿಟ್ಟು, ವೈಟ್ ಶೂ ಬಂದು ಸುರೇಶ್ ಫುಟ್ವೇರ್ ಅಂತ ಆಡ್ಗೋಡಿ ಸಿಗ್ನಲಲ್ಲಿ HDFC ATM ಇದೆ, ಅದ್ರ ಬ್ಯಾಕ್ ಸೈಡ್ ಇರೋದು. ಅಲ್ಲಿ ನನ್ನ ಶೂಸ್ ಎಲ್ಲ ಕಾಲೇಜ್ ಲೈಫಿಂದ ಇವತ್ತವರೆಗೂ ಎಲ್ಲ ಶೂಸು ಅಲ್ಲಿಂದನೇ ನಾನು ಹಾಕ್ಕೊಳ್ಳೋದು. ಆಲ್ಮೋಸ್ಟ್ 90% ಶೂಸು. ಅದರಲ್ಲಿ ಒಂದು ಶೂ ಮಾತ್ರ ಝಾರಾದು ಬ್ಲ್ಯಾಕ್ ಕಲರು. ಅದು ನಾನು ತೊಗೊಂಡಿರೋದಲ್ಲ, ಅದು ರಿಚ್ ಶೂ. ಅದು ನನ್ನ ಮಗ ತೊಗೊಂಡಿರೋದು, ನಾನು ತೊಗೊಂಡಿರೋದಲ್ಲ. ನನ್ನ ಮಗನ ಹತ್ರ ಬಾಡಿಗೆ ಇಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ಅದನ್ನು. ಈಗ ಮೇನ್ ತುಂಬ ಜನ ಕೇಳೋದು, ನಿಮ್ಮ ಜೊತೆ ಇರುವಂಥ ಕಾಸ್ಟ್ಲಿ ಥಿಂಗ್ಸ್ನ ಬಿಲ್ ತೋರಿಸಿ ಅಂತ. ನಾನು ಎಲ್ಲ ಆನ್ಲೈನಲ್ಲೇ ನಾನು ಶಾಪಿಂಗ್ ಮಾಡಿರೋದು. ಎಲ್ಲ ಬಂದು ಡೆಲ್ಲಿಲೇ ಜಾಸ್ತಿ ಶಾಪಿಂಗ್ ಮಾಡಿರೋದು. ಅದರಿಂದ ಅವರು ಬಿಲ್ ಏನಿಲ್ಲ, ಅಲ್ಲಿಂದ ಕೊರಿಯರ್ ಮಾಡ್ತಾರೆ. ಅವರು ಪೋಸ್ಟೇಜ್ ಚಾರ್ಜ್ ಇರುತ್ತೆ. ಅದು ಬಾಕ್ಸ್ಗಳೆಲ್ಲ ಮನೇಲೇ ಇದೆ, ಇನ್ನೂ ಬಂದಿರೋದು. ನಮ್ಮಮ್ಮ ಅದನ್ನು ಶೋ ಆಫ್ ಥರ ಎಲ್ಲ ಹಂಗೆ ಶೋ ಮಾಡಿ ಇಟ್ಕೊಂಡಿದ್ದಾರೆ. ಆ ಬಾಕ್ಸ್ ಎಲ್ಲ ಹಂಗಂಗೆ ಡೆಲ್ಲಿ ಅಡ್ರೆಸ್ಸಲ್ಲೇ ನಾನು ತೋರಿಸ್ತೀನಿ. ಓಕೆ.
ಈಗ ಸತೀಶ್ ನೆಟ್ವರ್ತ್ ಎಷ್ಟು ಅನ್ನೋದು? ನಾನು ಆಸ್ತಿ ಮಾಡಿಲ್ಲ ಅಂತ ಫಸ್ಟ್ ಕ್ವಶನಲ್ಲೇ ನಿಮ್ಗೆ ಆನ್ಸರ್ ಮಾಡಿದೆ. ನನಗೆ ದುಡ್ಡು ಸಂಪಾದನೆ ಮಾಡಿ ಕೂಡಾಕಬೇಕು ಅನ್ನೋನಲ್ಲ, ನಾನು ಬರೀ ಹೆಸರು ಮಾಡಬೇಕು. ಇವತ್ತು ಬದುಕಿದ್ರು ಇವತ್ತು ಹೆಸರು ಮಾಡಬೇಕು, ನಾಳೆ ಸತ್ತೋಗಬೇಕು, ನಾಳೆ ಸತ್ತೋಗೋಕ್ಕೂ ರೆಡಿನ. ಅಂದರೆ ನಾನು ಆ ಥರ ನಾಳಿನ ಜೀವನ, ಮುಂದಿನ ಜೀವನ, ಮಕ್ಳಿಗೆ ಹೆಂಗೆ ಮೊಮ್ಮಕ್ಳಿಗೆ ಹೆಂಗೆ ನೋಡೋನು ಅಲ್ಲವೇ ಇಲ್ಲ. ಇವತ್ತು ಎಂಜಾಯ್ ಮಾಡೋದನ್ನ, ಇವತ್ತು ತಿನ್ನ ಮಲ್ಗದನ್ನ, ಒಂದು ನಾಯಿ ತೊಗೊಂಡ ಲಾಂಚ್ ಮಾಡೋದನ್ನ ಮುಗೀತು ಅಷ್ಟೇ. ಆದರೆ ನಾನು ಬೇರೆಯವ್ರ ಥರ ದುಡ್ಡನ್ನ ಕೂಡಾಕೋದಾಗಲಿ, ಅದನ್ನು ಆಸ್ತಿ ಮಾಡಿ ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಒಳ್ಳೆ ಫೋನ್ ತೊಗೋಬೇಕು, ಅವೆಲ್ಲ ನನಗೆ ಸೀನೇ ಇಲ್ಲ. ಎಸ್, ಈಗ ತುಂಬ ಜನ ಕೇಳುವಂಥ ಪ್ರಶ್ನೆ ಇದು, ನಿಮ್ಮ ತುಂಬ ಪರ್ಸನಲ್ ಪ್ರಶ್ನೆ, ನಿಮಗೆ ಉತ್ತರ ಕೊಡೋದಕ್ಕೆ ಮನಸ್ಸಿದ್ರೆ ಖಂಡಿತವಾಗ್ಲೂ ಕೊಡಬಹುದು. ನಿಮ್ಮ ಹೆಂಡತಿಗೋಸ್ಕರ ನೀವು ಎಷ್ಟು ಇಷ್ಟಪಟ್ಟು ಆಸೆ ಪಟ್ಟು ಬಟ್ಟೆಗಳನ್ನ ತಗೊಂಡ್ರಿ, ಅಥವಾ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋಂಥ ಕನಸುಗಳನ್ನ ಕೂಡ ಕಂಡಿದ್ರಿ, ಬಟ್ ನಿಮ್ಮ ಹೆಂಡತಿ ಬಿಟ್ಟು ಹೋದ್ರು ಯಾಕೆ ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ. ನಮ್ಮ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಬಿಟ್ಟು. ಇನ್ನೊಂದು ಪ್ರಶ್ನೆ, ವಾಚ್ ಮತ್ತೆ ಸನ್ ಗ್ಲಾಸಸ್ ಯಾಕೆ ಅಷ್ಟು ಕಾಸ್ಟ್ಲಿ ಅನ್ನೋದು? ಕಾಸ್ಟ್ಲಿ ಅಂದರೆ ಅದು ಮೊಂಟೋಬ್ಲಾಕ್, ಅದು ಬ್ರ್ಯಾಂಡೇ ಅಷ್ಟು. ಇದು ಸ್ವಿಸ್ ಮೇಡ್ದು, ಇದು ನನಗೆ ಗಿಫ್ಟ್ ಬಂದಿರೋದು. ಇದು 2,90,000 ಆಗತ್ತಿದು. ಇದು ಗಿಫ್ಟ್ ಬಂದಿರೋದು. ಇದೂ ಅಷ್ಟೇ 2 ಲಕ್ಷ ಚಿಲ್ಲರೆ, ಇದು ಗಿಫ್ಟ್ ಬಂದಿರೋದು. ನಾನು ಬಂದು ಒಂದೊಂದು ಫಂಕ್ಷನ್ಗೆ ಹೋದರೆ ಚಾರ್ಜ್ ಮಾಡಲ್ಲ, ಬಾಯ್ಬಿಟ್ಟು ಕೇಳಲ್ಲ. ನಾನು ಹೋದಾಗ ಅವ್ರನ್ನ ಅಷ್ಟು ಪ್ರಚಾರ ಮಾಡಿಕೊಡ್ತೀನಿ. ಅಂದರೆ ಒನ್ ನೈಟಲ್ಲೇ ಅವ್ರನ್ನ ವರ್ಲ್ಡ್ ನ್ಯೂಸಲ್ಲಿ ಬರ್ಸ್ಕೊಡ್ತೀನಿ. ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಅವ್ರದ್ದು ಅಡ್ರೆಸ್ ಬರ್ತಾ ಇರಲ್ಲ, ಅಂಥವ್ರನ್ನ ಒನ್ ನೈಟಲ್ಲಿ ಫುಲ್ ವರ್ಲ್ಡ್ಗೆ ಗೊತ್ತಾಗಂಗೆ ಮಾಡ್ಕೊಟ್ಟು ಬರ್ತೀನಿ. ಅದಕ್ಕೆ ಖುಷಿಗೆ ನನಗೆ ಗಿಫ್ಟ್ಗಳಿಗೆ ಬರುತ್ತೆ. ಇದೆಲ್ಲ ಗಿಫ್ಟ್ ಬಂದಿರೋದು ನನಗೆ. ಯಾಕಂದ್ರೆ ನಾನು ಹೈ ಎಂಡ್ ಶೋಕಿಯವನು ಅಲ್ಲ, ಯಾವ್ದು ಹೈ ಎಂಡ್ ಇದೆ ನಂದೆಲ್ಲ ಅದು ಗಿಫ್ಟ್ ಬಂದಿರೋದು ನನಗೆ. ಇವಾಗ ನೋಡಿ, ಫೋನು ಅವಲ್ಲೇನೆ ತೋರಿಸ್ತೇನೆ ನಿಮಗೆ. 11 ನನ್ನ ಮಗ ಯೂಸ್ ಮಾಡೋದು. ನನಗೆ ಒಂದು ಕಡೆ ಬಂದು 14 ಮ್ಯಾಕ್ಸ್ ಪ್ರೋ ಗಿಫ್ಟ್ ಕೊಡ್ತಾರೆ, 512 GB. ಅದನ್ನು ನನ್ನ ಮಗನಿಗೆ ಕೊಟ್ಟುಬಿಡ್ತೀನಿ. ಯಾಕಂದ್ರೆ ನನಗೆ ಆ ಶೋಕಿ ಇಲ್ಲ. ನಾನು ಯಾಕಂದರೆ ಫೋನ್ ಬರೋದು ಕೇಳಿಸ್ಕೊಳ್ಳೋದು ಅಷ್ಟಿದ್ರೆ ಸಾಕು ನನಗೆ. ಕಾರೂ ಅಷ್ಟೇ, ಎಲ್ಲರೂ ಸಿಯಾಸ್ ಯೂಸ್ ಮಾಡ್ತೀನಿ. ಅದಕ್ಕೂ ಹೇಳ್ತಾರೆ ಏನಂತ, ನಿನ್ನ ಲೆವೆಲ್ಗೆ ನೀನು ಬೆನ್ಝೋ BMW ತೊಗೋಬೇಕು ಅಂತ. ನಂಗೆ ಬೇಡಪ್ಪ, ನಂಗೆ ಇದರಲ್ಲಿ ಹೋದ್ರೂ ಮರ್ಯಾದೆ ಕೊಡ್ತಾರೆ ಅಂತ ಫಂಕ್ಷನ್ ಕರೆದಾಗೆಲ್ಲ ವೀಡಿಯೋಲಿ ನೋಡಿ, ಅದೆಲ್ಲ ಬ್ಲೂ ಕಾರಲ್ಲೇ ಹೋಗಿದ್ದೀನಿ. ಅದು ಸಿಯಾಸ್ ನಂದು ಓನ್ ಕಾರು. ಅದು ಬಿಟ್ಟು BMW, ಬೆನ್ಝು, E6 ಎಲ್ಲ ಬಳ್ಳಾರಿಗೆ ಹೋಗಿದ್ದು ಅವ್ರು ಅರೇಂಜ್ ಮಾಡಿರ್ತಾರೆ. ಅಂದರೆ ನಿಮ್ಮ ಲೆವೆಲ್ಗೆ ಇದು ಬೇಡ ಸರ್, ನಿಮ್ಮ ಕಾರ್ ಇಲ್ಲೇ ನಿಲ್ಲಿಸಿ ಅಂದ್ಬಿಟ್ಟು ಅವ್ರು ಅರೇಂಜ್ ಮಾಡಿರ್ತಾರೆ, ಅದರಲ್ಲಿ ಇಳಿದಿರೋದು. ಅದು ಯಾವುದೂ ನಂದು ಓನ್ ಕಾರಲ್ಲ. ಅದ್ರ ಮೇಲೆ ನಂಬರ್ ಪ್ಲೇಟ್ ಇರುತ್ತೆ, ಸರ್ಚ್ ಮಾಡಿಬಿಟ್ಟು ನೋಡಿ ಅದು ಯಾರ ಹೆಸರಲ್ಲಿದೆ ಅಂತ. ಬೀದಿ ನಾಯಿಗಳಿಗೆ ನೀವು ಏನು ಮಾಡಿದ್ದೀರಾ? ಮೇಡಮ್, ನಂದು ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ ಜನಗಳಿಗೋಸ್ಕರ ರಿಜಿಸ್ಟರ್ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ಬಂದು ಕ್ಯಾಡಬಾಮ್ಸ್ ಫೌಂಡೇಶನು ಅವೆಲ್ಲ ಏನು ಇಲ್ದಿದ್ದ ಕಾಲದಿಂದನೇ ಹದ್ದು, ಕಾಗೆ, ಪ್ರಾಣಿ, ಪಕ್ಷಿಗಳಿಗೆ ನಾನು ಒಂದು 5,000 ನಾಯಿಗಳಿಗೆ ಕರೋನಾ ಟೈಮಲ್ಲಿ ಮಾಡಿದ್ದೀನಿ. ಅಂದರೆ 3 ಕಡೆ ಹಂಡೆಗಟ್ಟಲೆ, ದೊಡ್ಡ ದೊಡ್ಡ ಹಂಡೆಯಲ್ಲಿ ಬರೀ ನಾನ್ ವೆಜ್ ಚಿಕನ್. ಯಾಕಂದ್ರೆ ನಾನು 3 ಹೊತ್ತು ನಾನ್ ವೆಜ್ ತಿನ್ನೋದು. ಪ್ರಾಣಿ ಪಕ್ಷಿಗಳಿಗೂ ನಾನ್ ವೆಜ್ಜು, ಕಾಗೆ ಹದ್ದಿಗೂ ನಾನ್ ವೆಜ್ಜು. ಅದು ಬಿಟ್ಟು ಹಸುಗಳಿಗೆ, ಕುರಿಗಳಿಗೆ, ಅವಕ್ಕೆ ಇವಕ್ಕೆ ಮಾತ್ರ ರೋಡಲ್ಲಿರೋ ದನಗಳಿಗೆ ಹುಲ್ಲನ್ನ ಹಿಂಟಿ ತೊಗೊಂಡೋಗಿ ಹಾಕ್ತಿದ್ವಿ. ಅದೆಲ್ಲ ನಂದು ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ ಇನ್ಸ್ಟಾಗ್ರಾಮ್ದು ಇದೆ, ಎಲ್ಲ ಕಡೆ ಇದೆ, ಅಲ್ಲಿ ಫೋಟೋಸ್ ಹಾಕಿದ್ದೀನಿ. ಅದು ಬಂದು ಜನಗಳಿಗೋಸ್ಕರ, ಈ ಥರ ಆನ್ಸರ್ ಕ್ವಶನ್ ಕೇಳೋರ್ಗೋಸ್ಕರ. ಅದಕ್ಕಿಂತ ಮುಂಚೆ ಒಂದು ಸೆಲ್ಫಿನೂ ಹೊಡ್ಕೊಳ್ಳದೆ ಕನಕಪುರ ರೋಡಲ್ಲಿ ಸ್ನೇಹ ಫೌಂಡೇಶನ್ ಅಂತ, ಸ್ನೇಹ ಮೇಡಮ್ ಅಂತ, ಅಲ್ಲಿ ಮಕ್ಕಳುಗಳಿಗೆ ಬರೀ ನಾನ್ ವೆಜ್ ಊಟ. ಮಧ್ಯಾಹ್ನ 25 kg ಹಸಿ ಚಿಕನ್ ತೊಗೊಂಡೋಗಿ ಕೊಟ್ಟರೆ, ನಾನೇ ಅವ್ರು ಅಡುಗೆ ಮಾಡಲ್ಲ ಅಂದರೆ ನನ್ನ ಅಡುಗೆವನ್ನೇ ಕರ್ಕೊಂಡೋಗಿ ಅಲ್ಲೇ ಬಿಸಿ ಬಿಸಿ ಮಾಡಿಸಿ ಮಧ್ಯಾಹ್ನ, ರಾತ್ರಿ, ನಾಳೆ ಬೆಳಿಗ್ಗೆವರೆಗೂ 3 ಹೊತ್ತಿಗಾಗಷ್ಟು ನಾನ್ ವೆಜ್ ಮಾಡಿಸಿ ಅವ್ರಿಗೆ ಕೊಟ್ಬಿಟ್ಟು ಬರ್ತಿದ್ದೆ. ಒಂದು ಫೋಟೋನು ಹೊಡ್ಕೊಳ್ತಿರ್ಲಿಲ್ಲ. ಈ ಥರ ಕ್ವಶನ್ ಕೇಳೋಗೋಸ್ಕರ ಫೋಟೋ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ ರಿಜಿಸ್ಟರ್ ಮಾಡಿದೆ. ಅದರಲ್ಲಿ ಅಕೌಂಟು ಓಪನಿಂಗ್ ಮಾಡಿದೆ. ಅಕೌಂಟ್ ಓಪನ್ ಮಾಡಿದ್ಮೇಲೆ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದೆ. ಆದ ತಕ್ಷಣ ನಮ್ಮ ಅಮ್ಮನ ತಂಗಿ ಪದ್ಮಿನಿ ಅಂತ ಮೈಸೂರಲ್ಲಿದ್ದಾರೆ, ಪದ್ಯ ಆಂಟಿ ಅಂತ ಕರಿತೀವಿ, ಅವ್ರು ಫೋನ್ ಮಾಡಿಬಿಟ್ಟು, ಓ ನೀನು ಕಂಡೋರ್ ದುಡ್ಡೆಲ್ಲ ಅದೆಲ್ಲ ನಾನ್ ವೆಜ್ಜು, ಬಟ್ಟೆ ಎಲ್ಲ ಕೊಡಿಸ್ತಾ ಇರೋದು ಅಂದರು. ನಾನು ಅದಕ್ಕೆ ಇಮ್ಮಿಡಿಯೇಟ್ ಏನು ಮಾಡ್ತೀನಿ, ನನ್ನ ದುಡ್ಡಲ್ಲಿ ನಾನು ಮಾಡ್ತಾ ಇರ್ಬೇಕಾರೆ ಅವ್ರ ಹತ್ರ ಯಾಕೆ ಅನ್ನಿಸ್ಕೋಬೇಕು ಅಂತ ಅಕೌಂಟ್ನೇ ಡಿಲೀಟ್ ಮಾಡ್ತೀನಿ. ನಾನು ಹೆಂಗಂದರೆ ನನ್ನ ಅಕೌಂಟಿಂದ ಫೌಂಡೇಶನ್ ಅಕೌಂಟ್ಗೆ ಹಾಕಿ ಅದರಿಂದ ಖರ್ಚು ಮಾಡೋದು. ಆಮೇಲೆ ಅವ್ರಿಗೆ ಮಕ್ಕಳಿಗೆ ಬಟ್ಟೆಗಳು ಕೊಡಿಸ್ಬೇಕಾದ್ರೆ ಅಂಗಡಿಗೆ ಹೋಗ್ಬಿಟ್ಟು 7 hours ಶಾಪಿಂಗ್ ಮಾಡ್ತೀನಿ. ಅಂದರೆ ಅವ್ರು ಕೊಡೋದು ಯಾವುದೋ ಒಂದು ಕೊಡಿ, ಯಾವುದೋ ರಿಜೆಕ್ಟ್ ಕೊಡಿ, ಕಡಿಮೆ ಕೊಡಿ, ಡಿಸ್ಕೌಂಟೆಡ್ ಕೊಡಿ ಅನ್ನಲ್ಲ. ಅವ್ರಿಗೂ ಸೆಲೆಕ್ಟ್ ಮಾಡಿ ಒಂದೊಂದು ಎತ್ತಿ ನೋಡಿ ಅವ್ರ ಏಜ್ ಲಿಸ್ಟ್ ಕಳಿಸಿರ್ತಾರೆ ನನಗೆ. ಅಂದರೆ ಎಷ್ಟು ಏಜ್ ಮಕ್ಕಳು ಇಷ್ಟು, ಎಷ್ಟು ಲೇಡೀಸು, ಎಷ್ಟು ಜೆಂಟ್ಸು ಅಂತೆಲ್ಲ, ಎಲ್ಲ ಚಿಕ್ಕ ಮಕ್ಕಳು. ಒಂದೊಂದನ್ನು 7 hours, ಕಾಲು ಸೊಂಟ ಎಲ್ಲ ನನಗೂ ಅಷ್ಟು ಶಾಪಿಂಗ್ ಮಾಡಲ್ಲ. 7 hours ಹುಡುಕಿ ವಿತ್ ಟ್ಯಾಗ್, ಬಿಲ್ ಸಮೇತ ತೊಗೊಂಡೋಗಿ ಅವ್ರಿಗೆ ಕೊಡ್ತೀನಿ.